ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನ ಪ್ರಕರಣ. ದರ್ಶನ್ನ ಕಸ್ಟಡಿಗೆ ಪಡೆದಿರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ನಿನ್ನೆ ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿ ಕಸ್ಟಡಿಗೆ ಕೇಳಿದ್ರು ಪೊಲೀಸರು. ಹಾಗಾದ್ರೆ ಆ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಯಾವೆಲ್ಲ ಅಂಶಗಳಿತ್ತು, ಏನೆಲ್ಲ ಉಲ್ಲೇಖ ಆಗಿತ್ತು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಕ್ಕಿದೆ. ಹಲವು ಅಂಶಗಳನ್ನ ಉಲ್ಲೇಖ ಮಾಡಿ ಕಸ್ಟಡಿಗೆ ಪಡೆದುಕೊಂಡಿದೆ ಖಾಕಿ. ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಪೊಲೀಸರು ಉಲ್ಲೇಖ ಮಾಡಿದ್ರು ಅನ್ನುವಂತಹ ಪ್ರಮುಖ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಜನಸಾಮಾನ್ಯರಿಗೆ ಮಾದರಿಯಾಗಬೇಕಿದ್ದವ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದ. ಅಸಭ್ಯ ಕಮೆಂಟ್ ಮಾಡಿರುವ ಕ್ಷುಲ್ಲಕ ವಿಚಾರಕ್ಕೆ ಕೊಲೆ ಆಗಿದೆ. ಹೀಗಾಗಿ ದರ್ಶನ್ ನನ್ನ ಹೆಚ್ಚಿನ ವಿಚಾರಣೆ ನಡೆಸಬೇಕು, ಸ್ಥಳ ಮಹಜರು ಮಾಡಬೇಕು, ಸಾಕ್ಷಿಗಳನ್ನ ಕಲೆ ಹಾಕಬೇಕು. ಇನ್ನು ಈ ಪ್ರಕರಣ ಸಂಬಂಧಪಟ್ಟಂಗೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕು. ಹೀಗಾಗಿ ಎಲ್ಲ ಆರೋಪಿಗಳನ್ನ ಕಸ್ಟಡಿಗೆ ನೀಡಿ ಅಂತ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿ ಈ ಅಂಶಗಳನ್ನ ಸೇರಿಸಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಇದನ್ನ ಪರಿಶೀಲಿಸಿದ ಕೋರ್ಟ್ 7 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಡ್ತು. ಕಾರಣಗಳನ್ನ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಯಾವೆಲ್ಲ ಕಾರಣಗಳನ್ನ ಹೇಳಿ ಪೊಲೀಸರು ಕಸ್ಟಡಿಗೆ ಕೇಳಿದ್ರು ಅಂತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ಜನಸಾಮಾನ್ಯರಿಗೆ ಮಾದರಿಯಾಗಬೇಕಾಗಿದ್ದಂತಹ ಒಬ್ಬ ವ್ಯಕ್ತಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾನೆ. ಅಸಭ್ಯ ಕಮೆಂಟ್ ಮಾಡಿರುವ ಕ್ಷುಲ್ಲಕ ವಿಚಾರಕ್ಕೆ ಕೊಲೆ ಆಗಿದೆ. ಹೀಗಾಗಿ ದರ್ಶನ್ ನನ್ನ ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿದೆ. ಕೊಲೆ ಆಗಿರುವಂತಹ ಸ್ಥಳ, ಶವ ಸಿಕ್ಕಿರುವಂತಹ ಸ್ಥಳ ಮಹಜರ್ ಮಾಡಬೇಕು, ಸಾಕ್ಷಿಗಳನ್ನ ಕಲೆ ಹಾಕಬೇಕು. ಈ ಪ್ರಕರಣದ ಸಂಬಂಧ ಎಲ್ಲ ಆಯಾಮಗಳಲ್ಲಿ, ಎಲ್ಲ ಆಂಗಲ್ಗಳಲ್ಲಿ ತನಿಖೆ ಆಗಬೇಕಾಗಿದೆ. ಹೀಗಾಗಿ ಎಲ್ಲ ಆರೋಪಿಗಳನ್ನ ಕಸ್ಟಡಿಗೆ ನೀಡಿ ಅಂತ ಮನವಿ ಸಲ್ಲಿಕೆ ಮಾಡಿದ್ರು. ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದಿಷ್ಟು ಕಾರಣಗಳನ್ನ ನೋಡ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ ನಮಗೆ. ಇವತ್ತಿನಿಂದ ಯಾವ ರೀತಿಯಾಗಿ ವಿಚಾರಣೆ ಆಗುತ್ತೆ, ಒಂದಿಷ್ಟು ಜೆನ್ಯೂನ್ ರೀಸನ್ಗಳನ್ನ ಕೊಟ್ಟು ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಇಲ್ಲಿಂದ? ಖಂಡಿತ ಅರುಣ್, ಪೊಲೀಸರು ರೇಣುಕಾಸ್ವಾಮಿ ಕಸ್ಟಡಿ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಎಲ್ಲಾ ಆರೋಪಿಗಳನ್ನ ಕಸ್ಟಡಿಗೆ ಕೇಳೋದಕ್ಕೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಂದರ್ಭದಲ್ಲಿ ಕೆಲವು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕ್ತಾರೆ. ಆ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಕೆಲವು ಕಾರಣಗಳನ್ನ ಕೊಟ್ಟಿದ್ದಾರೆ. ಆರೋಪಿಗಳು ನಮ್ಮ ಕಸ್ಟಡಿಗೆ ಏನಕ್ಕೆ ಬೇಕು ಅಂತ ಹೇಳಿ, ದರ್ಶನ್ ಒಬ್ಬ ಸ್ಟಾರ್ ನಟ ಆಗಿದ್ದಾನೆ, ಸಾಮಾನ್ಯ ಜನರಿಗೆ ಮಾದರಿ ಆಗ್ಬೇಕಿತ್ತು, ಇಂಥ ನಟ ಕೊಲೆ ಮಾಡಿದ್ದಾನೆ, ಈತನ ಪಾತ್ರ ಈ ಕ್ರಿಮಿನಲ್ ಕಾನ್ಸ್ಪರೆನ್ಸಿ ಏನಿದೆ ಅದು ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ಪವಿತ್ರ ಗೌಡ ಕೂಡ ಒಬ್ಬ ಮಹಿಳೆ, ಆಕೆ ಕೂಡ ಈ ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅಸಭ್ಯವಾಗಿ ಕಾಮೆಂಟ್ ಆಗ್ತಾನೆ, ಆ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಮಾಡೋ ಹಂತಕ್ಕೆ ತಲುಪ್ತಾರೆ. ಈ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಹಲ್ಲೆ ಮಾಡಿದ್ದಾರೆ. ಇವರು ನೇರವಾಗಿ ಏನು ಕೊಲೆ ಮಾಡುವುದರಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ದೃಢಪಟ್ಟಿರ್ತಕ್ಕಂಥದ್ದು. ದರ್ಶನ್ ಸೂಚನೆ ಮೇರೆಗೆ ಸಹ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತರಲಾಗುತ್ತೆ. ಆರೋಪಿಗಳು ದರ್ಶನ್ ಸೂಚನೆ ಮೇರೆಗೆ ಕೊಲೆ ಮಾಡಿರುವುದಾಗಿ ತಪ್ಪೊಪ್ಕೊಂಡಿದ್ದಾರೆ. ಮಾರಣಾಂತಿಕವಾಗಿ ಹಿಂಸೆ ಕೊಟ್ಟು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಆರೋಪಿಗಳು ಸಾಕ್ಷಿ ನಾಶಕ್ಕೂ ಸಹ ಪ್ರಯತ್ನ ಪಟ್ಟಿದ್ದಾರೆ. ದರ್ಶನ್ ವಿರುದ್ಧ ಸಿಕ್ಕಿರುವ ಎಲ್ಲಾ ಸಾಂದರ್ಭಿಕ ಸಾಕ್ಷಿಗಳೇನಿದಾವೆ ಅವು ಕೊಲೆಯಲ್ಲಿ ಭಾಗಿರೋದ್ ಬಗ್ಗೆ ಸಹ ಪುಷ್ಟಿ ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮತ್ತೆ ಮಾಜರ್ ನಡೆಸಬೇಕಿದೆ, ಕೊಲೆ ಸ್ಥಳ ಪರಿಶೀಲನೆ ನಡೆಸಬೇಕಿದೆ, ಆಯುಧಗಳು ಏನು ಯೂಸ್ ಮಾಡಿದ್ದಾರೆ ಅದನ್ನು ಸಹ ವಶಪಡಿಸಿಕೊಳ್ಬೇಕಿದೆ. ಹೀಗಾಗಿ ದರ್ಶನ್ ಹೆಚ್ಚಿನ ವಿಚಾರಣೆ ಬೇಕು, ಮತ್ತೆ ಸಾಕ್ಷಿಗಳನ್ನ ಕಲೆ ಹಾಕ್ಬೇಕು. ದರ್ಶನ್, ಪವಿತ್ರ ಗೌಡ ಇತರ ಆರೋಪಿಗಳು ಸಹ ನಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳಿ ನ್ಯಾಯಾಲಯದಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ತೋರಿಸಿದ್ರು. ಈ ಬಗ್ಗೆ ಸಹ ಸರ್ಕಾರಿ ವಕೀಲರು ಕೂಡ ತೀವ್ರತರವಾದ ವಾದ ಮಾಡಿದ್ರು. ನಮ್ಗೆ ಆರೋಪಿಗಳು ಎಷ್ಟು ಮುಖ್ಯ, ಎಷ್ಟು ಕಸ್ಟಡಿಗೆ 14 ದಿನ ಕೊಡುವಂತ ಸಹ ಮನವಿ ಮಾಡಿದ್ರು. ಆದ್ರೆ ಕೊನೆಗೆ ನ್ಯಾಯಾಲಯ 6 ದಿನಗಳ ಕಾಲ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ 6 ದಿನಗಳಲ್ಲಿ ಅವರು ಏನು ಸ್ಥಳ ಮಹಜರು ಸೇರಿದಂತೆ ಎಲ್ಲಾ ಪ್ರಕ್ರಿಯೆಗಳನ್ನ ಮಾಡ್ಬೇಕು. ಇವರ ಪಾತ್ರಗಳು ಏನು, ಯಾರ್ಯಾರು ಹೊಡೆದಿದ್ದಾರೆ, ಎಲ್ಲಿ ಹೊಡೆದಿದ್ದಾರೆ, ಯಾರು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆಸ್ಕೊಂಡ್ರು, ಹೇಗೆ ಕರೆಸ್ಕೊಂಡ್ರು ಅನ್ನೋದ್ರ ಬಗ್ಗೆನೂ ಸಹ
ಮಾಹಿತಿ ಕಲೆ ಹಾಕ್ಬೇಕಿದೆ. ಮತ್ತೆ ಮುಖ್ಯವಾಗಿ ಏನಂದ್ರೆ ರೇಣುಕಾ ಸ್ವಾಮಿ ಇನ್ಸ್ಟಾಗ್ರಾಮ್ ಅಲ್ಲಿ ಪವಿತ್ರ ಗೌಡಗೆ ಅಸಭ್ಯವಾಗಿ ಮೆಸೇಜ್ ಗಳನ್ನ ಮಾಡ್ತಾ ಇದ್ದ. ಇವರು ಒಂದು ಪ್ಲಾನ್ ಅನ್ನ ಮಾಡ್ತಾರೆ, ಒಬ್ಬ ಲೇಡಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಒಬ್ಬ ಯುವತಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ರೇಣುಕಾ ಸ್ವಾಮಿ ಜೊತೆ ಕ್ಲೋಸ್ ಆಗಿ ಆತನ ಫೋನ್ ನಂಬರ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಆತನ ಏನ್ ಮಾಡ್ತಾ ಇದ್ದಾನೆ, ಹೇಗೆ ಆತನ ಜೊತೆ ಕ್ಲೋಸ್ ಆಗಿ ಚಾಟ್ ಮಾಡ್ತಾರೆ. ನಂತರ ಆತನನ್ನ ಒಂದು ಪ್ಲೇಸ್ ಗೆ ಕರೆಸ್ಕೊಂಡು ಆ ಕಾರ್ ನಲ್ಲಿ ಬೆಂಗಳೂರಿಗೆ, ಚಿತ್ರದುರ್ಗದಿಂದ ಬೆಂಗಳೂರಿಗೆ ದರ್ಶನ್ ಅಭಿಮಾನಿ ಸಂಘದ ಏನ್ ರಾಘು ಇದ್ದಾನೆ ಆತ ಕರ್ಕೊಂಡ್ ಬಂದಿರ್ತಕ್ಕಂಥದ್ದು. ಈ ಎಲ್ಲಾ ಅಂಶಗಳನ್ನ ಸಹ ಕೋರ್ಟ್ಗೆ ಮನವರಿಕೆ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಈ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಕೆಲವು ಕಾರಣಗಳನ್ನ ಎಲ್ಲ ಕೊಟ್ಟಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕಿರಣ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.